ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮದೇ ಆದಂಥ ಮೋದಿ ಕೇರ್ ಪ್ರಾಡಕ್ಟ್ನ ನೋನಿ ಅನ್ನೋದನ್ನ ನಮ್ಮ ಬಸವಣ್ಣ ಸರ್ ಕೊಟ್ಟಿದ್ದು. ಓಕೆ, ಸುರೇಶ್ ಸರ್ ತಲುಪಿಸಿದ್ರು ಇವ್ರಿಗೆ. ಆ್ಯಕ್ಚುಲಿ ಯಾಕೆ ಅಂತಂದರೆ ಮೈ ಹಿಡ್ಕೋತಿತ್ತು, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ನಡೆಯೋಕ್ಕಾಗ್ತಿರಲಿಲ್ಲ ಅಂತ. ಇವತ್ತು ತೊಗೊಂಡು ಸುಮಾರು ದಿನ ಆದಮೇಲೆ ಇವತ್ತು ಅವರೇ ಒಂದು ರಿಸಲ್ಟ್ ಹೇಳ್ತಾರೆ. ಅವರೇ ಒಂದು ಅವ್ರಿಗೆ ಹೇಗಾಗಿದೆ ಅನ್ನೋದು ಅವರು ಒಂದು ಹಂಚ್ಕೋತಾರೆ. ಸರ್, ಹೇಗಾಗಿದೆ ನಿಮಗೆ ತೊಗೊಂಡ್ಮೇಲೆ? ತೊಗೊಳಕ್ಕಿಂತ ಮುಂಚೆ ಹೇಗಿತ್ತು? ಸ್ವಲ್ಪ ವಾಸಾಳಿ ವಾಸಾಗದ ಇನ್ನೂ ಅದ. ಇನ್ನೂ 4-5 ದಿನ ಆಯ್ತು ಕುಡಿತೀನಿ. ತಗೊಳ್ಳಿ. ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಮುಂಚೆ ಅಂದ್ರೆ ಹಿಡ್ಕತಿತ್ತು, ಮಂಡಿ ಚಿಪ್ಪು ಹಿಡ್ಕತಿತ್ತು, ಈಗ ಹಿಡ್ಕೊಳ್ಳಲ್ಲ. ಈಗೇನಿಲ್ಲ, ಇರೋದು ಹೇಳ್ತೀನಿ, ಇಲ್ಲದ ಹೇಳಕ್ಕಾಗ ಇನ್ನೊಂದ್ ಸಟ್ ನೋಯ್ತದ. ಓಕೆ, ಇನ್ನೊಂದು ಸ್ವಲ್ಪ ನೋಯುತ್ತೆ. ಹಾಗಾದ್ರೆ ಎಷ್ಟು ದಿನ ತಗೊಂಡಿದ್ರಿ? 2 ಡಬ್ಬಿ ತಗೊಂಡಿದ್ವಿ. 2 ಡಬ್ಬ ತಗೊಂಡಿದ್ರಿ. ಈಗ ತಗೊಳ್ಳಿ, ಏನ್ ತೊಂದರೆ ಏನಿಲ್ಲ. ಇದ್ರ ಜೊತೆಗೆ ಆಲ್ ಪ್ಲಾಂಟ್ ಪ್ರೋಟೀನ್ ಅಂತ ಬರುತ್ತೆ, ಅದ್ರ ಜೊತೆ ಕ್ಯಾಲ್ಸಿಯಂ ಅಂತ ಬರುತ್ತೆ. ಇವೆರಡು ತಗೊಳ್ಳಿ, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಕೊಡ್ಬಿಡಿ ನೋಡಪ್ಪ, ಕೊಡಿಯಪ್ಪ. ಸುರೇಶ್ ಸರ್ಗೆ ಹೇಳಿ, ಅವ್ರು ತಗೊಂಡ್ ಕೊಡ್ತಾರೆ ನಿಮ್ಗೆ. ಅವೆರಡು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರು. ನಂಗೆ ಮಲ್ಲಾಗ ಫಸ್ಟೇ ನಂಗೆ ಕೊಟ್ರು, ಆಮೇಲೆ ಇನ್ ಬಾಕಿ ಅವ್ರಿಗೆ ಕೊಡ್ತಾ ಇದಾಯ್ತು. ಓಕೆ, ಈಗ ತಗೊಳ್ಳಿ, ಚೆನ್ನಾಗಿದೆ. ಆರಾಮಾಗಿ. ನೋನಿ ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ, ಯಾಕೆ ಅಂತಂದ್ರೆ 347 ಕಾಯಿಲೆಗಳಿಗೂ ರಾಮಬಾಣ ನೋನಿ ಔಷಧಿ ಕುಡಿಯಕ್ ಚೆನ್ನಾಗದಾಳೆ. ಅದೇನು ಇಲ್ಲ, ಟ್ರಬಲ್ ಇಲ್ಲ, ಕೈ ಪೈ ಏನೂ ಇಲ್ಲ, ಚೆನ್ನಾಗದ. ಎಲ್ಲಕ್ಕೆ ಹೋದ್ರು ಯಾಗಾದ್ದು ಅಂತ ವೃತ್ತಿಯಾಗದ ಔಷಧಿ. ಅದು ನಿಮ್ ರಾತನ ಕುಡಿ ಅಂದ್ರು ಇವ್ರು. ರಾತನ ಕುಡಿಯಕ ನಂಗೆ ಎಲ್ಲಿ ಮಾಡಿಬಿಟ್ಟಿನಿ, ಕುಡ್ದಿಲ್ಲ. ಕುಡಿದ್ರ ವಾಸ ಅದಕ್ಕೆ ಸುಳ್ಳಾಡದಕ್ಕ. ಇನ್ನು ಇರೋದು ಹೇಳ್ತೀನಿ, ಇಲ್ಲದ ದೇವ್ರ ಮುಂದ ವಾಸ. ಈ ಬೆಟ್ಟಗಳು ಈಗ ಹಿಡ್ಕತ್ತಿದ, ಈಗಂದ್ರ ಬೆಂಡ್ ಆಯ್ತಿತ್ತು, ಈಗೇನು ಇಲ್ಲ. ಇರೋದು ಹೇಳ್ತೀನಿ ಸಾ, ಇದ್ದದನ್ನ ಹೇಳಲ್ಲ. ಇರ್ಲಿ, ಥ್ಯಾಂಕ್ ಯು. ಹಾಗೆ ಏನೇನು ಸುಮಾರು ಪ್ರಾಡಕ್ಟ್ಸ್ಗಳಿದೆ ಮನೆಗೆ. ಆಯ್ತಾ, ಥ್ಯಾಂಕ್ ಯು ಸರ್. ಈಗ ಬನ್ನಿ.